ಭೀಮನ್ ಹುಡ್ಕ ಹೋಗೋ ಟೈಮ್ ಇನ್ನೂ ಟೈಮ್ ಇದೆ, ಯಾಕಂದ್ರೆ 2.5 ಗಂಟೆ ಭೀಮನ್ ಟೈಮ್ ಮಧ್ಯಾಹ್ನ. ಹೌದು. ಎಲ್ಲಿದ್ದಾನಂತೆ ಸರ್ ಈಗ ಭೀಮ? 2 ದಿವಸ ಹಿಂದೆನೆ ಟೀಮ್ ಬಿಟ್ಟು ರಸ್ತೆಯಲ್ಲೇ ನಡೆದು ಹೋಗಿ ಕೂರ್ಗ್ ಬಾರ್ಡ್ರು ಹೇಮಾವತಿ ನದಿ ಸೈಡ್ ಅಲ್ಲಿ ಒಂದು ಬೆಳಕನಹಳ್ಳಿ ಫಾರೆಸ್ಟ್ ಅಂತ ಇದೆ, ಆಲೂರು ತಾಲೂಕಿಗೆ ಸೇರಿದು. ಅಲ್ಲೊಂದು ಕೆಂಚಾಂಬ ದೇವಸ್ಥಾನ ಇದೆ ಫೇಮಸ್. ಈ ಹಿಂದೆ ಅಲ್ಲಿ 2 ಆನೆ ಹಿಡಿದಿದ್ದು ನಾವು. ನಾನು ಫಸ್ಟ್ ಅರ್ಜುನನ್ ಮೇಲೆ ಕೂತಿದ್ದೆ 2005 ಅದೇ ಕಾಡು. ಆ ಕಾಡಲ್ಲಿ ಇದ್ದಾನೆ ಭೀಮ. ಈಗ ಬಂದು ಸುದ್ದಿ. ಈಗ ನಾನು ಅದೇ ಈ ಕಡೆ ಹೊರಟಿದ್ದೆ ನಾನು, ಈಗ ಆ ಸೈಡ್ ಹೊರಟೆ, ಈಗ ಸೌತ್ ಕಡೆಗೆ ಹೊರಟೆ. ನಾನು ಈಗ ನಾರ್ತ್ ಈಸ್ಟ್ ಕಡೆ ಹೊರಟಿದ್ದೆ, ಈಗ ಸೌತ್ ಕಡೆಗೆ ಹೊರಟೆ. ಅದೊಂದು ಕಾಡು, ಒಂದು ಸ್ವಲ್ಪ ಚಿಕ್ಕ ಕಾಡು. ಸಮಯ ನೋಡಕ್ ಹೋಗೋ ಸಮಯ 2.5 ಗಂಟೆ. 2.5 ಗಂಟೆ ಕರೆಕ್ಟಾಗಿ ಹೋಗಿ ಅಲ್ಲೊಂದು ಕೆರೆ ಹತ್ರ ನಿಂತಿದ್ದೆ. ಭೀಮ ಬಂದ. ಭೀಮನ ಸಹಚರರು, ಮಕ್ಕಳು, ಮೊಮ್ಮಕ್ಕಳು, ಟಿಯರು ಎಲ್ಲ ಬಂದ್ರು. ಒಂದು 30-40 ಆನೆ ದಡ ಬಂದ್ರು. ನೀರು ಕುಡಿದು ನೀರು ಅಂದ್ರೆ ಆನೆಗಳು ಭಾರಿ ಬುದ್ಧಿವಂತ ಪ್ರಾಣಿ. ಆನೆಗಳು 2 ಕೆರೆಗಳು ಒಟ್ಟೊಟ್ಟಿಗಿದ್ರೆ ಕೆರೆ ಆ ತರ ಇದ್ರೆ ಒಂದು ಕೆರೆಗಿಳು ಸ್ನಾನ ಮಾಡ್ತವೆ. ಆದ್ರೆ ನೀರ್ ಕುಡಿಯ ಕೆರೆ ಒಳಗೆ ಯಾನೇನು ಇಳಿಯಲ್ಲ. ಅದನ್ನ ಹಾಗೇ ಇಟ್ಕೊಂಡಿರ್ತವೆ, ತಿಳಿ ನೀರ್ ಹಾಗೆ. ಕೆರೆಗೆ ಹೋಗಿ ಎಲ್ಲವೂ ಇಳಿದು ಎಲ್ಲ ಒಂದು ಮೈಗೆಲ್ಲ ನೀರ್ ಹಾಕೊಂಡು ಅದು ಇನ್ನೊಂದ್ ಕೆರೆಗೆ ಹೋಗಿ ನೀರ್ ಕುಡಿಯಕ್ಕೆ ಒಂದು ಕೆರೆ ಇಟ್ಕೊಂಡಿರ್ತಾವೆ. ಅಲ್ಲೋಗಿ ನೀರ್ ಕುಡಿದು ಅದಕ್ಕೆ ಮಾತ್ರ ಒಂದು ಮರಿನೂ ಇಳಿಲಿಲ್ಲ, ದೊಡ್ಡವು ಇಳಿಲಿಲ್ಲ. ಫುಲ್ಲು ತಿಳಿ ನೀರು, ಅದು ಒಳ್ಳೆ ನೀರು. ಅದನ್ನ ಕುಡ್ಕೊಂಡು. ಆದ್ರೆ ನಾನು ಇದರಲ್ಲಿ ಮೊನ್ನೆ ಡಾಕ್ ಮಾಡಿದ್ಮೇಲೆ ಅದೇನೋ ಇರ್ಬೋದು, ಯಾರು ಡಾಕ್ಟರ್ಗಳನ್ನ ಕೇಳೋದು ಒಳ್ಳೇದು. ಒಂದು ಬಂದ ಆನೆಗೆ ಯಾವ್ದೋ ಒಂದು ಮೆಡಿಸನ್ ಹೊಡೆದ್ಮೇಲೆ ಮತ್ತೆ ಜಾಸ್ತಿ ಆಗ್ತದ ಏನೋ. ಯಾಕಂದ್ರೆ ಭೀಮನ ಇದರಲ್ಲಿ ತುಂಬಾ ಇಳಿತಾ ಇತ್ತು, ಆ ದ್ರವ ಜಾಸ್ತಿ ಇಳಿತಾ ಇತ್ತು. ನಾನು ಮೊನ್ನೆ ಬಾರಿ ಅಬ್ಸರ್ವ್ ಮಾಡಿ ಭೀಮನ್ನೇ ನೋಡಿ, ಜೊತೆಗೆ ನನ್ನ ಕ್ಯಾಮ್ರಾದಲ್ಲಿ ನಾನು ಅದನ್ನೇ ಜೂಮ್ ಮಾಡಿ ಎಲ್ಲ ಫೋಟೋ ತಕೊಂಡ್ ಬಂದೆ. ಇದು ಇಳಿತಲೇ ಇದೆ. ಇಷ್ಟೊತ್ತಿಗೆ ಲೆಕ್ಕಾಚಾರದಲ್ಲಿ ಸ್ವಲ್ಪ ಕಡಿಮೆ ಆಗ್ಬೇಕಿತ್ತು. ಇನ್ನೇನು ಕಡಿಮೆ ಆಗುತ್ತೆ ಮಳೆಗಾಲ ಹಿಡಿಯತ್ತಿಗೆ. ಆಮೇಲೆ ಭೀಮ ಸುಮ್ಮನಿದ್ದ. ಒಂದು ಸತಿ ಭೀಮ ಅದು ನೋಡೋ ಸ್ಟೈಲ್ ಒಂದಿದೆ. ಆ ಸ್ಟೈಲ್ ಅಲ್ಲಿ ನನ್ನ ಕಡೆ ನೋಡ್ತೇನೆ. ನಾನು ಸಡನ್ ಯಾಕೆ ತೆಗ್ದಿದೆ ಕದ್ದಿಟ್ಕೊಂಡೆ. ಯಾಕೆಂದ್ರೆ ಸುಮಾರು ಸತಿ ನನ್ನ ಯಾಕೆ ನೋಡಿ ಇಟ್ಟಿದೆ. ಈಗ ಹೇಗಿದೆ ಅಂದ್ರೆ, ಈಗ ಆಫೀಸರ್ಗಳು ಅಲ್ಲ, ದೊಡ್ಡ ಈ SP ಬಂದಾಗ ಈ ಕಾನ್ಸ್ಟೇಬಲ್ ಕಾಲ್ನ ಜೋಡಿಸಿದ್ರೆ ರಪ್ಪ ಒಂದು ಹೊಡಿತಾರಲ್ಲ ಸಲ್ಯೂಟ್, ಆ ತರ ಆಗಿದೆ. ಭೀಮ ಕಂಡ್ಕೂಡ ನಾನು ಯಾಕೆ ತೆಗ್ದಿದೆ ನಿಂತ್ಕೊಂಡ್ಬಿಡ್ತೀನಿ ಸುಮ್ಮನೆ. ಅದು ಮೊನ್ನೆ ಅದೇ ಮಾಡಿದೆ. ಇವತ್ತು ನಮ್ಗೆ ಶುಕ್ರವಾರ, ನಮ್ಮ ಜನಗಳಿಗೆಲ್ಲ ರಜಾ, ನಮ್ಮಲ್ಲಿ ಸಂತೆ. ನಾವು ಇವತ್ತು ಜನಗಳಿಗೆ ರಜಾ ಕೊಡ್ತೀವಿ, ನಾಳೆ ಜನಗಳೇ ನಮ್ಗೆ ರಜಾ ಕೊಡ್ತಾರೆ. ಇವತ್ತೆಲ್ಲ ಫುಲ್ ಟೈಟ್ ಆಗಿ, ನಾಳೆ ಬೆಳಿಗ್ಗೆನೂ ಟೈಟ್ ಆಗಿ, ನಮ್ಗೆ ನಾಳೆನೂ ರಜಾನೆ. ಭೀಮಾ ಮೂಡಿಗೆರೆ ತಾಲೂಕು ಮತ್ತೆ ಬೇಲೂರು ತಾಲೂಕು ಬಾರ್ಡರ್ಗಳಲ್ಲಿ ಎಲ್ಲ ಹರಿದು ಹಂಚಿ ಹೋಗಿದಾವೆ. ಸುಮಾರು ಒಂದು 7-8 ಕಿಲೋಮೀಟರ್ ಅಲ್ಲಿ 40-50-60 ಆನೆಗಳಿದಾವೆ. ಎಲ್ಲಿ ಭೀಮ ಇದ್ದಾನೆ ಅಂತ ಹುಡ್ಕೊಂಡು ಹೋಗ್ಬೇಕಷ್ಟೇ. ಬಟ್ ಭೀಮ ಟೀಮ್ ಒಟ್ಟಿಗೆ ಇದ್ದಾನೆ. ಟೀಮ್ ಬಿಟ್ಟು ಬರ್ತಾ ಇಲ್ಲ. ನನ್ ಮನ್ಸು ಅಲ್ಲಿ ಹೆಣ್ಣಾನೆ, ಯಾವ್ದೋ ಒಂದು ಹೆಣ್ಣಾನೆ ಸಂಘ ಮಾಡಿರ್ಬೋದು, ಲವ್ ಫ್ರೆಂಡ್ಶಿಪ್ ಮಾಡಿರ್ಬೋದು. ಹೌದು, ಆ ಹೆಣ್ಣಾನೆ ಈಟಿಗೆ ಬಂದಿರ್ಬೋದು. ಇಲ್ಲಾಂದ್ರೆ ಭೀಮ ಇಷ್ಟವರೆಗೂ ಆ ಅರೆಹೊಟ್ಟೆಯಲ್ಲಿ ಅಲ್ಲಿ ಇರಲ್ಲ, ಗುಂಪಿಟ್ಟು ಅವಂದೇ ಆದ ಒಂದು ಜಾಗ ಇದೆ. ನಮ್ ಸಕಲೇಶ್ಪುರ, ಆಲೂರು ಬಾರ್ಡರ್ ಕೆಲವು ಹಳ್ಳಿಗಳಿದೆ. ಅಲ್ಲಿ ಆರಾಮಾಗಿ ಒಂಟಿಯಾಗಿರ್ತಾನೆ. ಅಲ್ಲಿ ಒಳ್ಳೆ ಫುಡ್ ಇದೆ, ಒಳ್ಳೆ ಸೊಪ್ಪು, ಬೊಗನೆ ಮರಗಳಿದೆ, ಹುಲ್ಲುಂಟು. ಆ ಭಾಗಕ್ಕೆ ಬರ್ತಾನೆ. ಯಾಕೋ ಈ ಸತಿ ಇನ್ನೂ ಬಂದೇ ಇಲ್ಲ. ಅದರರ್ಥ ಒಂದು ಹೊಸ ಸೆಟಪ್ ಆಗಿದೆ, ಹೆಣ್ಣು ಸೆಟಪ್ ಆಗಿದೆ. ಯಾರೋ ಅಲ್ಲಿ ತುಂಬಾ ಜನ ಇದಾರಲ್ಲ, ಅವರೆಲ್ಲ ಒಟ್ಟಿಗೆ ಆಗ್ಬಿಟ್ಟಿದ್ದಾರೆ. ಅದರಲ್ಲಿ ತರಲೆ ಮರಿ ಆನೆಗಳು ಎಲ್ಲವೂ ಸೇರ್ಕೊಂಡ್ಬಿಟ್ಟವೆ. ಈ ಕಾನಳ್ಳಿ ಕುಳ್ಳ, ಪೆನ್ಸಿಲ್ ಎಲ್ಲವೂ ಸೇರವೆ. ಮತ್ತೊಂದು ನಾನು ಎಲ್ಲೋ ಒಂದ್ ಕಡೆ ಓದಿದ ಪ್ರಕಾರ ಆನೆಗಳ ಕಣ್ಣಿಗೆ ಒಂದು ವಸ್ತು ಡಬಲ್ ಕಾಣ್ತದಂತೆ. ಡಬಲ್ ಅಂದ್ರೆ ಒಬ್ಬ ಮನುಷ್ಯ 6 ಅಡಿ ಇದ್ರೆ ಅದು ಆ ಮನುಷ್ಯ 12 ಅಡಿ ಎತ್ತರ ಕಾಣ್ತದಂತೆ. ಹಂಗಾಗಿ ಮನುಷ್ಯರಿಗೆ ಆನೆಗಳು ಹೆದರೋದಂತೆ. ಇದನ್ನ ನಾನು ಹಿಂದೆ ಒಬ್ಬ ಬರ್ದಿದ್ನ ಓದಿದ್ದೆ ನಾನು. ಏನ್ ಹೇಳ್ತೀರಾ? ಕಾರಣ ಇರ್ಬೋದು. ಈಗ ಒಂದು 3 ಅಡಿ ಇರೋದೊಂದು ಯಾವ್ದೋ ಒಂದು ವಸ್ತು ಅದು 6 ಅಡಿ ಕಾಣ್ಬೋದು, 6 ಅಡಿ ಮನುಷ್ಯ 12 ಅಡಿ ಕಾಣ್ಬೋದು. ಅದರರ್ಥ ಆನೆಗಳ ಕಣ್ಣಿನ ರಚನೆನೇ ಹಾಗೆ ಅಂತೆ. ಬಹುಶಃ ಅದಕ್ಕೆ ಇರ್ಬೇಕು. ಆನೆಗಳು ಭಾರಿ ಸೂಕ್ಷ್ಮ ವಸ್ತುಗಳು. ಬೇಕಾದ್ರೆ ನೀವೊಂದು ಗುಂಡ್ಸೂಜಿ ಬಿಸಾಕಿ ಆನೆ ಸೊಂಡ್ಲಿಂದ ತೆಗೆದು ನಿಮ್ಗೆ ಕೊಡ್ತದೆ. ಅದೇ ನಮ್ಗೆ ತೆಗಿಯಕ್ ಕಷ್ಟ, ನಮ್ಮ 2 ಬೆರಳಲ್ಲಿ. ಹೌದೌದು, ಕರೆಕ್ಟ್ ಸರ್, ಹೌದು. ಹಾಗಾಗಿ ಆನೆಗೆ ಬಹುಶಃ ಅದು ಆ ಸೂಜಿ ಒಂದು ದೊಡ್ಡ
ಒಂದು ಬೆರಳು ತರ ಕಾಣ್ಬೋದು. ಓ, ಹಾಗಾದ್ರೆ ಆನೆ ಕಣ್ಣು ದುರ್ಬೀನ್ ಇದ್ದಾಗ ಅನ್ಸುತ್ತೆ. ಆನೆ ಈ ಕಣ್ಣಿನ ಬಗ್ಗೆ ನಾನು ಓದಿದ್ದೆ, ಕಾಲಿನ ಬಗ್ಗೆನೂ ಅಷ್ಟೇ. ಕಾಲು ವಿಶೇಷ ಕಾಲುಗಳು ಆನೆದು. ಎಲ್ಲವೂ ಸಾಮಾನ್ಯ. ಆನೆಗಳ ದೇಹದ ರಚನೆನೇ ನೋಡಿ, ಪ್ರಪಂಚದಲ್ಲಿ ಮೂಗನ್ನೇ ಕೈ ತರ ಬಳಸೋದು ಆನೆ ಒಂದೇ, ಯಾವ ಪ್ರಾಣಿನೂ ಇಲ್ಲ. ಹೌದು, ಕರೆಕ್ಟ್. ಆನೆ ಸೊಂಡ್ಲು, ಆನೆ ಮೂಗುತ್ತಾನೆ, ಹೌದು. ಅದನ್ನ ಅದು ಕೈ ತರ ಉಪಯೋಗಿಸ್ತಾ ಇದೆ. ಅದು ಯಾವ ಪ್ರಾಣಿ ಪಕ್ಷಿ ಯಾವ ಇದಾವೆ ಆ ತರ? ಬಿಡಿ, ಪಕ್ಷಿ ಅದ ಕೊಕ್ಕಲ್ಲಿ ಉಪಯೋಗಿಸಿ ಅಂತದೆ, ಅದು ಬೇರೆ ತರ. ಹಾಗೆ ಆನೆಯಲ್ಲಿ ಸುಮಾರು ವಿಶೇಷತನ ಇದೆ. ಅದ್ರ ಕಾಲು ವಿಶೇಷ ರೀತಿ ಮಾರ್ಪಾಡಾಗಿರೋದು, ಬೇರೆ ಪ್ರಾಣಿ ತರ ಅಲ್ಲ ಕಾಲು. ಒಟ್ಟಾರೆ ಹಾಗೆ ಆನೆಗಳು ತುಂಬಾ ವಿಶೇಷಗಳಿದಾವೆ. ಆನೆಗಳು ಒಂದ್ ಕಡೆಯಿಂದ ಒಂದ್ ಕಡೆಗೆ ಸಿಗ್ನಲ್ಗಳು ಕಳಿಸ್ತವೆ, ಕಷ್ಟ ಸುಖ ಮಾತಾಡ್ತವೆ, ಹೀಗೆಲ್ಲ ಇದೆ. ಬಂದಿರೋದು ಯಾವ್ದೇ ದ್ವೇಷ ಸಾಧನೆಯಿಂದ ಬಂದಿರೋದಲ್ಲ, ಕುತೂಹಲಕ್ಕೆ ಬಂದಿರೋದು. ಅದು ಮರಿಯಲ್ಲ, ಮರಿಗಳಿಗೆ ಎಲ್ಲ ಕುತೂಹಲ ಜಾಸ್ತಿ, ಅವು ತಿಳ್ಕಣ ವಯಸ್ಸು. ಹಾಗಾಗಿ ಯಾರು ಆನೆ ನಮ್ಮ ಸಾಯ್ಕಕ್ ಬಂತು, ಇಲ್ಲ ಆನೆ ನಮ್ಮ ಮೇಲೆ ದ್ವೇಷ ಮಾಡ್ತಿದೆ ಅನ್ನೋದು ಸುಳ್ಳು. ಆಮೇಲೆ ಕಾರಿಡಾರ್ಗಳಲ್ಲಿ ಆನೆ ರೋಡ್ ಮೇಲೆ ನಿಲ್ಲೋದು, ವಿಶ್ರಮಿಸೋದು, ಅದೆಲ್ಲ ಮಾಮೂಲಿ. ರೋಡಿಗೆ ಬಂತು, ನಮ್ ಬಸ್ ಅಡ್ಡ ಆಗ್ತು, ಹಾಗೆ ಬಸ್ ಯಾಕೆ ಹೋಗ್ಬೇಕು? ಆನೆ ಇದ್ದಲ್ಲಿ ಬಸ್ಸಿಗೆ ಬೇರೆ ಮಾಡಿ, ಫ್ಲೈಓವರ್ ಮಾಡಿ, ಆನೆ ಕಾರಿಡಾರ್ ಇದರಲ್ಲೆಲ್ಲ ಒಂದೊಂದು ಆನೆಗಳಿಂದ ಯಾಕೆ ಮಾಡ್ಕೊಡ್ತೀರಿ? ಆನೆಗಳಿಗೆ ದಾಟಾಡಕ್ ಬ್ರಿಡ್ಜ್ ಯಾಕೆ ಮಾಡ್ಕೊಡ್ತೀರಿ? ವೆಹಿಕಲ್ಗಳನ್ನ ಮಾಡಿ ಮೇಲೆ ಹೋಗಿ ಒಂದು 20 ಅಡಿ ಮೇಲೆ ನಾಗರಹೊಳೆಯಲ್ಲಿ, ಬಂಡೀಪುರದಲ್ಲಿ ಅಲ್ಲೆಲ್ಲ ಫ್ಲೈಓವರ್ ಮಾಡ್ಲಿ, ಕೆಳಗಡೆ ಆನೆ ಓಡಾಡ್ತವೆ, ಅವಾಗ ಫ್ಲೈಓವರ್ ಮಾಡಿ ಅವಾಗ ಪೂರ್ತಿ ಮಾಡ್ಕೊಡಿ ಇದಕ್ಕೆ ಕೇರಳಕ್ಕೆ. ಆವಾಗ ಸೋನಿಯಾ ಗಾಂಧಿ ಮಗಳು ಬರೋದು ಬೇಡ, ಸೋನಿಯಾ ಗಾಂಧಿ ಮಗನು ಬಂದು ಇಲ್ಲಿ ಮಾತಾಡೋದು ಬೇಡ, ಇಲ್ಲಿ ಕೇರಳದ ಪರ ವಹಿಸಿ ಅನ್ನೋದು ಬೇಡ ಅಲ್ಲ. ಬಂಡೀಪುರ ಹೈವೇ ಅಲ್ಲಿ, ಬಂಡೀಪುರದಲ್ಲಿ ಇದು ಮಾಡಿ ಫ್ಲೈಓವರ್ ಮಾಡಿ ಆನೆಗಳ ಸ್ಥಳದಲ್ಲಿ ತಿರುಗಾಡ್ತವೆ. ಇವರು ರಾತ್ರಿ ಆಗ್ಲಿಬೇಕಾದ್ರೆ ತಿರುಗಾಡ್ಲಿ, ಮೇಲ್ ಮಾಡಿಬಿಟ್ರೆ ಮುಗಿದೋಯ್ತು. ರಸ್ತೆನೆ ಫ್ಲೈಓವರ್, ಒಂದು ಮರನೂ ಹೋಗಲ್ಲ, ಏನೂ ಹೋಗಲ್ಲ. ಮಾಡ್ಕೊಡ್ಲಿ ಸರ್ಕಾರ. ಹೌದು ಸರ್, ಕರೆಕ್ಟ್ ನೀವ್ ಹೇಳುದು. ಪ್ರಾಣಿಗಳು ಎಷ್ಟಾದ್ರೂ ಆನೆ ಕಾರಿಡಾರ್ ಅಲ್ಲಿ ಇದ್ದಾವೆಲ್ಲ ಆನೆಗಳಿಗೆ ಯಾಕೆ ಬ್ರಿಡ್ಜ್ ಮಾಡ್ಕೊಡ್ತೀರಿ? ಅಲ್ಲಿ ದಾಟಕ್ಕೆ ಫ್ಲೈಓವರ್ ಮಾಡ್ಕೊಡಿ. ಎಷ್ಟು ದುಡ್ಡು ಕಳಿತೀರಿ, ಏನೇನ ಕಳಿತಾರೆ ಸರ್ಕಾರ. ಮತ್ತೆ ಆನೆ ಬಂದು ನಮ್ಮ ರೋಡಿಗೆ ಮುಟ್ಟು BMT ಬಸ್ ನಿಲ್ಸಿಬಿಡ್ತು, ಅದ್ರ ದಾರಿ, ಅದ್ರ ಜಾಗ, ಅದು ರೋಡಿಗೆ ಬಂದು ನಿಲ್ಲೋದು ಅದ್ರದ್ದು ಹಕ್ಕು. ಅದು ಹೇಗೆ ಹಕ್ಕಿದಾವೆ ಹಾಗೆ ಆನೆಗಳಿಗೂ ಪ್ರಾಣಿಗಳಿಗೂ ಹಕ್ಕಿಲ್ವಾ? ನಿಜ ಸರ್. ಈಗ ನಾನು ಅದೇ ಹೇಳೋದು. ಈಗ ನಮ್ಮ ಬಂಡೀಪುರ ಹೈವೇ ಮತ್ತೆ ಸ್ಟ್ರೈಕ್ ನಡೀತಾ ಇದೆ, ಓಪನ್ ಮಾಡ್ಬೇಕು ರಾತ್ರಿ ಅಂತ. ಅದ್ರ ಬದ್ಲಿ ಅಲ್ಲಿ ದೊಡ್ಡದಾಗಿ ಒಂದು ಫ್ಲೈಓವರ್ ನಿರ್ಮಿಸ್ಬಿಟ್ರೆ ಆಯ್ತಲ್ಲ, ಒಂದು 10 ಕಿಲೋಮೀಟರ್. ಇವ್ರ ಹತ್ರ ದುಡ್ಡಿಲ್ವಾ? ಕೋಟಿ ಏನೇನೋ ಆಗಿ ಹೋಗ್ತಾ ಉಂಟು ಲೆಕ್ಕಕ್ಕಿಲ್ದಲೆ. ಈಗ 20 ಕೋಟಿ ದುಡ್ಡು ಇಟ್ಟಿದಾರಲ್ಲ ಇದಕ್ಕೆ, ಆನೆ ಧಾಮ ಮಾಡ್ತೀವಿ ಅಂತ. ಅದೆಲ್ಲ ಆಗ ಹೋಗ ಯಾವರಲ್ಲ. ಆನೆ ಧಾಮ ಮಾಡಿರಿ, 200 ಆನೆ ಅದ್ರೊಳಗೆ ಕೂಡಾಕಿರಿ. 200 ಆನೆಗೆ ಫುಡ್ ಎಲ್ಲಿಂದ ತರೋದು? ಈಗ ದುಬಾರಿಯಲ್ಲಿರೋ 30 ಆನೆಗಳಿಗೆ ಫುಡ್ ಇಲ್ದಲೆ 40-50 ಕಿಲೋಮೀಟರ್ ದೂರದಲ್ಲಿ ಹೋಗಿ ಸೊಪ್ಪು ತರ್ತಾ ಇದಾರೆ. ಅದೇ 20 ಕೋಟಿನ ಅಲ್ಲಿ ಮಾಡ್ಲಿ, ಫ್ಲೈಓವರ್ ಮಾಡ್ಲಿ, ಎಲ್ಲ ಏನು ರಾಜ್ಯದಲ್ಲಿ ಎಲ್ಲೆಲ್ಲಿ ಆನೆ ಕಾರಿಡಾರ್ಗಳಿದಾವೆ ಅಲ್ಲೆಲ್ಲ ಮಾಡ್ಲಿ. ಈಗ ನೋಡಿ, ನಾಯಿ ಮರಿಗಳು ನೋಡಿ, ಬೆಳೆಯ ನಾಯಿ ಮರಿಗಳು, ಬೆಳೆಯ ಪ್ರಾಣಿಗಳು, ಅವಕ್ಕೂ ಕುತೂಹಲ. ಏನ್ ಬೆಳೆಯ ನಾಯಿ ಮರಿನೇ ನೋಡಿ, ಅಲ್ಲಿ ಮನೇಲಿ ಏನಾದ್ರು ಇಟ್ಟಿದ್ದು ಹೊತ್ಕೊಂಡು ಓಡೋಗ್ತದೆ. ಹಾಗೆ ಆನೆ ಮರಿಗಳಿಗೂ ಒಂದು ಇದು ಅಷ್ಟೇ. ಬಿಟ್ರೆ ಸುಮ್ಮನೆ ಆನೆಗಳಿಗೆ ಅಪರಾಧ ಹೊಸೋದು, ಇಲ್ಲ ಆನೆ ನನ್ನ ಮನೆಗೆ ಬಂತು ಕೊಲ್ಲಕ್ಕೆ ಬಂತು ಅನ್ನೋದು, ಅದೆಲ್ಲ ಸುಮ್ಮನೆ. ಯೋಚನೆ ಮಾಡ್ಬೇಕು. ಹೀಗೆ ಲಿಕ್ಕರು, ಈ ಶರಾಬು ಇಂಥದಕ್ಕೆ ಆನೆಗಳು ಈಗ ಹೇಗೆ ಮನುಷ್ಯರು ಕುಡುಕರಾಗಿರ್ತಾರೆ ಹಾಗೆ ಆನೆಗಳು ಕುಡುಕರಾಗಿದ್ದಾವೆ. ಅವು ಹುಡುಕ್ತವೆ, ಒಂದ್ಸತಿ ರುಚಿ ಕಂಡ್ಮೇಲೆ ಪದೇ ಹುಡುಕ್ತವೆ. ಕಾಕನಕೋಟೆ ಸಮದಲ್ಲಿ ಸುಮಾರು 25-30 ವರ್ಷದ ಹಿಂದೆ ನಾನೊಂದು ಪ್ರಜಾವಾಣಿ ಪೇಪರ್ ಅಲ್ಲಿ ಓದಿದ್ದೆ. ಒಂದು ಆನೆ 15 ಕಿಲೋಮೀಟರ್ ಸುತ್ತಳತೆಯಲ್ಲಿ ಯಾವ ಶರಾಬು ಗಿರಾಬು ಬಿಡ್ತಿರ್ಲೇ ಇಲ್ಲ ಅಂತೆ. ಇಲ್ಲ, ಅದಕ್ಕೆ ಅದೇ ಕೆಲ್ಸ ಅಂತೆ. ಹಾಗೆ ಅದು ಕಾಕನಕೋಟೆ ಫಾರೆಸ್ಟ್, ಅದು ಆ ಭಾಗದಲ್ಲಿ ಆನೆಗಳು ಜಾಸ್ತಿ. ಒಂದು ಆನೆ ಹೀಗ್ ಮಾಡ್ತಾ ಇದೆ ಅಂತ. ಹಾಗೆ ಈ ಆನೆನೂ ಅದಕ್ಕೆ ಬಂದಿರ್ಬೋದು, ಯಾರಿಗ್ ಗೊತ್ತು. ಆದ್ರೆ ಅವ್ರ ಮನೆಯಲ್ಲಿ ಇದು ಇರ್ತಾ ಇಲ್ಲ, ಅದು ಬೇರೆ ವಿಚಾರ. ಸುಮ್ಮನೆ ಬಂದಿತ್ತು, ಬಂದಿದೆ ಅದು. ಮತ್ತೆ ಆನೆಗಳದ್ದು ಬಂತು ಅನ್ಕೊಳ್ಳಿ, ಅದೇನೋ ನರಹಂತಕ ಅಂತ ಹೇಳ್ತಾರಲ್ಲ, ಆ ತರನೂ ಅಲ್ಲ, ಏನೋ ಕುತೂಹಲ ಇರ್ಬೋದು, ಬಂದಿರ್ಬೋದು ಅಷ್ಟೇನೆ. ಅಷ್ಟೇ 2 ಗಂಟೆ ಹೊತ್ತಿಗೆ ರೆಡಿ ಆಗ್ಬೇಕು, ಮಧ್ಯಾಹ್ನ 2 ಗಂಟೆಗೆ ಬೀಂಗ್ ನುಡ್ಕೊಂಡು ಹೋಗ್ಬೇಕು. ಇವತ್ತು ಏನ್ ಫಂಕ್ಷನ್ ಹೋಗ್ತಾ ಇದ್ರೆ? ಏನಿಲ್ಲ, ಯಾವ್ದು ಫಂಕ್ಷನ್ ಯಾವ್ದಕ್ ನಾನು ಹೋಗೋದೇ ಇಲ್ಲ. ಮದುವೆಗಳಿಗೆ ಹೋಗೋದ್ ಬಿಟ್ಟು ಯಾವ್ದೋ ಕಾಲ ಆಯ್ತು. ಆಮೇಲೆ ನನ್ ತೋಟ, ಆನೆ, ನಮ್ಮ ಇಲ್ಲಿ ಯಾವ್ದಾರ ದೇವ್ರ ಕಾರ್ಯ ಬಿಟ್ರೆ ನಾನು ಇನ್ ಯಾವ್ದಕ್ಕೂ ಹೋಗಲ್ಲ.
ಸೊ ಶುಕ್ರವಾರ ದಿವಸ ಎಲ್ಲೂ ಹೋಗುದಿಲ್ಲ ಫಂಕ್ಷನ್ ಅದು ಇದು ಅಂತ ಹೇಳಿ. ಫಂಕ್ಷನ್ ಗೆ ಎಂತಕ್ಕೆ ಹೋಗೋದು, ನಾನೊಬ್ಬ ಸನ್ಯಾಸಿ ಇದ್ದಂಗೆ. ಮಧ್ಯಾಹ್ನ 2 ಗಂಟೆಗೆ ಭೀಮನ್ ನೋಡ್ಲಿಕ್ಕೆ ಹೋಗ್ತೀರಾ? 2 ಗಂಟೆಗೆ ಇವತ್ತು ಹೋಗ್ತೀನಿ, ಎಲ್ಲಿದ್ರು ಹುಡುಕ್ತೀನಿ.